ನಮಸ್ಕಾರ ಮಂಗಳೂರು ಕರ್ನಾಟಕ. ಇವತ್ತು ನಾವಿದ್ದೇವೆ ಸಾಯಿರಾದ ಟಿವಿಎಸ್ ಮಲ್ಲಿಕಟ್ಟೆ ಮ್ಯಾಂಗ್ಳೂರಲ್ಲಿ. ಇವತ್ತು ನಮ್ಮೊಟ್ಟಿಗೆ ಇದೆ ಎಂಟಾರ್ಕ್ 125. ನೋಡೋಣ ಗಾಡಿ ಯಾವ ತರ ಕೊಟ್ಟಿದ್ದಾರೆ ಅಂತ ಟಿವಿಎಸ್ ಅವರು. ಬನ್ನಿ ಗೈಸ್. ಫ್ರಂಟ್ ವೇವಿಂದ ನೋಡುದಾದ್ರೆ ಅಲೋಜಿನ್ ಇಂಡಿಕೇಟರ್ ನೋಡ್ಲಿಕ್ಕೆ ಸಿಗ್ತದೆ ಟಾಪ್ ಅಲ್ಲಿ. ಮತ್ತೆ ಇಲ್ಲಿ ಕೆಳಗಡೆ ನಮಗೆ DRL ಕೊಟ್ಟಿದ್ದಾರೆ. ಮತ್ತೆ LED ಹೆಡ್ಲೈಟ್ ಬರ್ತದೆ. ಮತ್ತೆ ಇದರಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬರ್ತದೆ. ಈ ಗಾಡಿಯಲ್ಲಿ ಒಂದು ಕ್ಯಾಲಿಬರ್ ಕೊಟ್ಟಿದ್ದಾರೆ. 300mm ಡಿಸ್ಕ್ ನ ಯೂಸ್ ಮಾಡಿದ್ದಾರೆ. ರಿಯರ್ ಅಲ್ಲಿ ನೋಡುದಾದ್ರೆ ಡ್ರಮ್ ಕೊಟ್ಟಿದ್ದಾರೆ. ಡ್ರಮ್ ಬ್ರೇಕ್ ಬರ್ತದೆ. ನೆಕ್ಸ್ಟ್ ಇದಕ್ಕೆ ಫ್ರಂಟ್ ಅಲ್ಲಿ ಟೈರ್ ಯೂಸ್ ಮಾಡಿರೋದು 100 12 ಇಂಚ್ ಅಲಾಯ್ ವೀಲ್ ಬರ್ತದೆ. ರಿಯರ್ ಅಲ್ಲಿ ಆದ್ರೆ 110 12 ಇಂಚ್ ಅಲಾಯ್ ವೀಲ್ ಬರ್ತದೆ. ಮೇನ್ ಆಗಿ ಬಂದು ಹಾರ್ಟ್ ಆಫ್ ದಿ ಸ್ಕೂಟರ್ ಅಂತಾನೆ ಹೇಳ್ಬೋದು. 124.8cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಿಮಗೆ 9.25 PS ಹಾರ್ಸ್ ಪವರ್ ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ಮತ್ತೆ 10.5 Nm ಟಾರ್ಕ್ ನ ಈ ಗಾಡಿ ಕೊಡ್ತದೆ. ಈ ಸ್ಕೂಟರ್ ಅನ್ನು ಜಾಸ್ತಿ ಲೈಕ್ ಮಾಡುದಂತಂದ್ರೆ ಯಂಗ್ಸ್ಟರ್ಸ್ ಬಾಯ್ಸ್, ಅಂದ್ರೆ ಮನೆಯಲ್ಲಿ ಬೈಕ್ ತೆಗ್ಲಿಕ್ಕೆ ಪರ್ಮಿಷನ್ ಎಲ್ಲ ಕೊಡುದಿಲ್ಲ ಅಲ್ಲ. ಬೈಕ್ ಬೇಡ, ಮನೆಯಲ್ಲಿ ಅಮ್ಮನಿಗೆ ಅಪ್ಪನಿಗೆ ಹೆದರಿಕೆ ಆಗ್ತದೆ, ಅಥವಾ ನಮ್ಗೆ ಏನಾದ್ರು ಮನೆಯಲ್ಲಿ ಥಿಂಗ್ಸ್ ಎಲ್ಲ ತರ್ಲಿಕ್ಕೆ ಇದ್ರೆ ಬೈಕಲ್ಲಿ ಆಗುದಿಲ್ಲ. ಅದಕ್ಕೆ ಒಂದು ಒಳ್ಳೆ ಸ್ಕೂಟರ್ ಬೇಕಂತಂದ್ರೆ ಎಂಟಾರ್ಕ್ 125 ಸ್ಕೂಟರ್ ಇದೆ. ಇದರಲ್ಲಿ ನಿಮ್ಗೆ ಮೈಲೇಜ್, ಪರ್ಫಾರ್ಮೆನ್ಸ್ ಅಥವಾ ಈ ಗಾಡಿಯಲ್ಲಿ ಎಲ್ಲ ಉಂಟು. ಸೂಪರ್ ಉಂಟು ಗಾಡಿ ಮಾತ್ರ. ರೈಡರ್ ವ್ಯೂ ಇಂದ ನೋಡುದಾದ್ರೆ ಇಲ್ಲಿ ನಮ್ಗೆ ಡಿಸ್ಪ್ಲೇ ನೋಡ್ಲಿಕ್ಕೆ ಸಿಗ್ತದೆ. ಡಿಸ್ಪ್ಲೇ ಅಲ್ಲಿ ಇದರಲ್ಲಿ ನಮ್ಗೆ 2 ಮೋಡ್ಸ್ ಬರ್ತದೆ. ಸ್ಟ್ರೀಟ್ ಮೋಡ್ ಮತ್ತೆ ಒಂದು ರೇಸ್ ಮೋಡ್ ಅಂತ. ಇದರಲ್ಲಿ ಟೈಮ್ ಮತ್ತೆ ಟ್ರಿಪ್, ಓಡೋಮೀಟರ್, RPM, ಫ್ಯೂಲ್ ಇಂಡಿಕೇಶನ್, ಮತ್ತೆ ಇಲ್ಲಿ ಇಂಡಿಕೇಶನ್, ಮತ್ತೆ ಹೆಡ್ಲೈಟ್ ಇಂಡಿಕೇಶನ್, ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್, ಮತ್ತೆ ಆಟೋ ಆಫ್ ಇಂಡಿಕೇಶನ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಇದರಲ್ಲಿ ಎಕೋ, ಪವರ್ ಮೋಡ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇದ್ರದ್ದು 2 ಬಟನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಗೆ ಮೋಡ್ ಮತ್ತೆ ಸೆಟ್ ಅಂತ. ಇದು ಟ್ರಿಪ್ ಎಲ್ಲ ನಮಗೆ ಮೋಡ್ ಚೇಂಜ್ ಮಾಡೋದಾದ್ರೆ ಈ ಬಟನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಇದ್ರದ್ದು ಲೆಫ್ಟ್ ಸೈಡ್ ಇಂದ ನೋಡುದಾದ್ರೆ ಇಲ್ಲಿ ನಮಗೆ ಡಿಮ್ ಡಿಪ್ಪರ್ ಸ್ವಿಚ್ ಕೊಟ್ಟಿದ್ದಾರೆ ಹೆಡ್ಲೈಟ್ ಇದ್ದು. ಮತ್ತೆ ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ ಬರ್ತದೆ, ಮತ್ತೆ ಹಾರ್ನ್ ಸ್ವಿಚ್ ಬರ್ತದೆ, ಮತ್ತೆ ಬ್ರೇಕ್ ಲಿವರ್, ಇದೊಂದು ಬ್ರೇಕ್ ಲಾಕಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ ಇಂದ ನೋಡುದಾದ್ರೆ ಇಲ್ಲಿ ಆಟೋ ಆಫ್ ಸ್ವಿಚ್ ಬರ್ತದೆ. ನೆಕ್ಸ್ಟ್ ಇದ್ರ ಕೆಳಗಡೆ ಹಜಾರ್ಡ್ ಸ್ವಿಚ್, ಮತ್ತೆ ಇಲ್ಲಿ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತೆ ರೈಡ್ ಬೈ ಕೇಬಲ್, ಥ್ರಾಟಲ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ. ರೈಡರ್ ವ್ಯೂ ಇಂದ ನಮ್ಗೆ ಈ ತರ ಕಾಣ್ತದೆ. ಈ ಗಾಡಿ ನೋಡುವಾಗ ಉಂಟಲ್ಲ, ನಮ್ಗೆ ಒಂದು ತುಂಬಾ ಜಾಸ್ತಿ ವೆಯ್ಟ್ ಇದ್ದಾಗೆ ಕಾಣ್ತದೆ. ಇದು 111 kg ಇದೆ. ನಿಮ್ಗೆ ರೈಡ್ ಮಾಡುವಾಗ ಲೈಟ್ ವೆಯ್ಟ್ ಫೀಲ್ ಆಗ್ತದೆ. ಗಾಡಿ ಮಾತ್ರ ಜಾಸ್ತಿ ನಿಮ್ಗೆ ವೆಯ್ಟ್ ತರ ಫೀಲ್ ಆಗುದಿಲ್ಲ. ನೆಕ್ಸ್ಟ್ ಇದ್ರೆ ಅದು ಸೀಟ್ ನೋಡುದಾದ್ರೆ ತುಂಬಾ ಸಾಫ್ಟ್ ಉಂಟು. ರೈಡರಿಗೆ ಮತ್ತೆ ಪಿಲಿಯನಿಗೆ ಆರಾಮಾಗಿ ರೈಡ್ ಮಾಡ್ಕೊಳ್ಬಹುದು. ನಮ್ದು ಸಿಟಿ ರೈಡ್ಸ್ ಎಲ್ಲ ಇರ್ತದೆ ಅಲ್ಲ, ಕಂಫರ್ಟ್ ಆಗಿ ರೈಡ್ ಮಾಡ್ಕೊಳ್ಬಹುದು. ಇದ್ರದ್ದು ಸೀಟ್ ಹೈಟ್ ಬಂದು 770 mm, 5 feet ಎಲ್ಲ ಇರ್ತೇವೆ ಅಲ್ಲ, ನಮ್ಗೆ ಕ್ಲೀನ್ ಫ್ಲಾಟ್ ಫುಟ್ ಮಾಡ್ಬೋದು. ಇದು ಗಾಡಿ ಜಾಸ್ತಿ ಹೈಟ್ ಅಂತ ಗೊತ್ತಾಗುದಿಲ್ಲ. ನೆಕ್ಸ್ಟ್ ಇಲ್ಲಿ ಗ್ರಾಬ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಹಿಡಿಲಿಕ್ಕೆ. ಮತ್ತೆ ನಮ್ಗೆ ಇಲ್ಲಿ ಫ್ಯೂಲ್ ಟ್ಯಾಂಕ್ ಬರ್ತದೆ. ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 5.8 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಒಂದು ಅವರೇಜ್ ಮೈಲೇಜ್ ಬಂದು ನಮ್ಗೆ 45 ಕೊಡ್ತದೆ ಸಿಟಿಯಲ್ಲಿ. ಹೈವೇ ಅಲ್ಲಿ ಹೋಗುದಾದ್ರೆ ಇನ್ನು ಜಾಸ್ತಿ ನಿಮ್ಗೆ ಕೊಡ್ಬೋದು. ಒಂದು 48 ಅವರೇಜ್ ಮೈಲೇಜ್ ನಮ್ಗೆ ಸಿಟಿ ರೈಡ್ಸ್ಗೆಲ್ಲ ಕೊಡ್ತದೆ. ಇದು ಸ್ಕೂಟರ್ ಅಲ್ಲಿ ಎಲ್ಲರದು ಡ್ರೀಮ್ ಸ್ಕೂಟರ್ ಅಂತ ಹೇಳ್ಬೋದು. ಜಾಸ್ತಿ ಜನ ಯಾರು ಸಹ 125cc ಅಲ್ಲಿ ಅಥವಾ ಯಾವ್ದಾದ್ರು ಒಂದು 100cc ಅಲ್ಲಿ ಕೂಡ ಸ್ಕೂಟರ್ ನೋಡುದಾದ್ರೆ ಎಂಟಾರ್ಕ್ 125 ರೆಫರ್ ಮಾಡ್ತಾರೆ. ಆದ್ರೆ ಗಾಡಿ ಕೂಡ ಒಳ್ಳೆ ಉಂಟಲ್ಲ. ಎಂಟಾರ್ಕ್ ಅಂತ ಕೊಟ್ಟಿರೋದೇ, ಇದರಲ್ಲಿ ಟಾರ್ಕ್ ಸ್ವಲ್ಪ ಜಾಸ್ತಿ ಬರ್ತದೆ. ಇದು ಬೈಕ್ ಹೋಗುದಾ ಅಥವಾ ಸ್ಕೂಟರ್ ಹೋಗುದಾ ಅಂತ ನಮ್ಗೆ ಈಗ ಗಾಡಿಯಲ್ಲಿ ನಾವು ಹೋಗುವಾಗ ಇದರ ಸೌಂಡ್ ಹಾಗೆ ಬೈಕ್ ಆಗಿ ಉಂಟು. ಹಾಗೆ ನಮ್ಗೆ ಒಂದು ಸೌಂಡ್ ಒಳ್ಳೆ ಉಂಟಲ್ಲ, ಮತ್ತೆ ಗಾಡಿದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಒಳ್ಳೆ ಉಂಟು. ನಾರ್ಮಲ್ ನಮ್ಗೆ ಸ್ಕೂಟರ್ ಅಲ್ಲಿ ಒಂದು ಒಳ್ಳೆ ರೈಡ್ ಮಾಡ್ಲಿಕ್ಕೆ ಸ್ಕೂಟರ್ ಅಂತಾನೆ ಹೇಳ್ಬೋದು ಇದರಲ್ಲಿ. ನೆಕ್ಸ್ಟ್ ಇದ್ರದ್ದು ರೈಟ್ ಸೈಡ್ ಇಂದ ನೋಡೋದಾದ್ರೆ ಇಲ್ಲಿ ನಮ್ಗೆ 125 ರೇಸ್ XP ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ವೇರಿಯಂಟ್ಸ್ ಅಲ್ಲಿ ಒಂದೊಂದು ಸ್ಟಿಕ್ಕರ್ ಆಗಿ ಬರ್ತದೆ. ಮತ್ತೆ ಇಲ್ಲಿ ನಮ್ಗೆ ಟ್ರಿಮ್ ಪ್ಯಾನಲ್ ಅಲ್ಲಿ TVS ರೇಸಿಂಗ್ ಅಂತ ಒಂದು ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಬರ್ತದೆ. ಮತ್ತೆ ಇಲ್ಲಿ ಸೈಲೆನ್ಸರ್, ಇಲ್ಲಿ ಫ್ಯಾನ್ ಬರ್ತದೆ. ಎಂಟಾರ್ಕ್ 125 ಅಂತ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಇಲ್ಲಿ ರೇಸ್ ಯಾವುದು ವೇರಿಯಂಟ್ ಅದ್ರದ್ದು ನಿಮ್ಗೆ ಹೆಸರು ಬರ್ತದೆ. ಸೀಟ್ ಕೂಡ ನೋಡ್ಲಿಕ್ಕೆ ತುಂಬಾ ಸೂಪರ್ ಕಾಣ್ತದೆ. ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೈಲೆನ್ಸರ್ ನೋಟ್ ಒಂದು ಕೇಳ್ಕೊಂಡು ಬರೋಣ ಯಾವ ತರ ಬರ್ತದೆ ಅಂತ. ಬನ್ನಿ.
ಸ್ಟಾರ್ಟಿಂಗಲ್ಲಿ ನಮಗೆ ಈ ಥರ ಸೌಂಡ್ ಬರ್ತದೆ. ಸೇಮ್ ಇದರಲ್ಲಿ ಮತ್ತೆ 150 ಎಂಟೋರ್ಕ್ ಉಂಟಲ್ಲ, ಸೇಮ್ ಸೌಂಡ್, ಏನು ಡಿಫ್ರೆನ್ಸ್ ಇಲ್ಲ. ಸೇಮ್ ಬೈಕ್ ಇದ್ದಾಗೆ ಸೌಂಡ್ ಬರುದು ಇದರದ್ದು ಗಾಡಿದು ಸೈಲೆನ್ಸರ್. ಸೀಟು ಹೊರಗಡೆ ನೋಡಿ ಆಯ್ತು, ಈಗ ಒಳಗಡೆ ನೋಡುವ ಎಂತ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಕೀ ಸೀಟು ಓಪನ್ ಮಾಡಲಿಕ್ಕೆ ಇಲ್ಲಿ ನಾವು ಕೀ ಹಾಕಬೇಕು. ಇದನ್ನು ರೈಟಿಗೆ ತಿರುಗಿಸೋದಾದರೆ ಇಲ್ಲಿ ನಮಗೆ ಸೀಟ್ ಓಪನ್ ಆಗ್ತದೆ, ಲೆಫ್ಟಿಗೆ ತಿರುಗಿಸೋದಾದರೆ ಇಲ್ಲಿ ಫ್ಯೂಲ್ ಕ್ಯಾಪ್ ಓಪನ್ ಆಗ್ತದೆ. ನೋಡುವ, ಇಲ್ಲಿ ನಮಗೆ 20 ಲೀಟರ್ಸ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಚಾರ್ಜಿಂಗ್ ಪೋರ್ಟ್ ಸಹ ಬರ್ತದೆ, USB. ಒಳಗೆ ಈ ಥರ ಕೊಟ್ಟಿದ್ದಾರೆ ಸೀಟಿದ್ದು. ಮೊದಲೊಂದು ಲೈಟ್ ಬರ್ತಿತ್ತು, ಇವಾಗ ಬರೋದಿಲ್ವ ಅಂತ. ಮೊದಲಿದ್ರಲ್ಲಿ ಒಂದು ಲೈಟ್ ಬರ್ತಿತ್ತು ಇಲ್ಲಿ ಡಿಕ್ಕಿ ಓಪನ್ ಆಗುವಾಗ. ಮೊದಲು ಎಂಟೋರ್ಕೆಲ್ಲ ಇದ್ದವರಿಗೆ ಗೊತ್ತಿರ್ತದೆ, ಇದರಲ್ಲಿ ಬರೋದಿಲ್ವ ಅಂತ ಗೊತ್ತಿಲ್ಲ. ಇದ್ರದ್ದು ಟೈಲ್ ನೋಡೋದಾದರೆ ಇಲ್ಲಿ ನಮಗೆ T ಶೇಪ್ ಥರ ಒಂದು ಟೈಲ್ ಲೈಟ್ ಬರ್ತದೆ, ಅದರ ಮೇಲೆ ಪ್ರೆಸ್ ಮಾಡುವಾಗ ಲೈಟ್ ಬರ್ತದೆ. ಇಲ್ಲಿ ಇಂಡಿಕೇಟರ್ಸ್ ಎಲೋಜಿನ್, ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಟೈಲ್ ಕೂಡ ನೋಡಲಿಕ್ಕೆ ಸೂಪರ್ ಕಾಣ್ತಿತ್ತು ಮೊದಲೆಲ್ಲ, ಈ ಗಾಡಿ ಬರುವಾಗ ಉಂಟಲ್ಲ. ಇದರದ್ದು ಟೈಲ್ ಲೈಟ್ ಮಾಡಿಫೈ ಮಾಡಬೇಕಂತಲೇ ಇಲ್ಲ, ಮಾಡಿಫೈ ಆಗಿ ಉಂಟು. ಟ್ರಾನ್ಸ್ಫಾರ್ಮರ್ಸ್ ಸ್ಟಿಕ್ಕರ್ ಎಲ್ಲ ಹಾಕ್ತಿದ್ರು ತುಂಬ ಜನ. ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಇಲ್ಲಿ ಎಂಟಾರ್ಕ್ ಅಂತ ಸ್ಟಿಕ್ಕರ್ ಉಂಟು, ಇದು ಒಂದು ಸೈಡಲ್ಲಿ ಮಾತ್ರ ಬರೋದು. ಇಲ್ಲಿ ರೇಸ್ XP 125 ಅಂತ ಸೇಮ್ ಸ್ಟಿಕ್ಕರ್ ಆ ಕಡೆ ಬರ್ತದಲ್ಲ, ಮತ್ತು ಇಲ್ಲಿ ಅದೇ TVS ರೇಸಿಂಗ್ ಟ್ರಿಮ್ ಪ್ಯಾನಲಲ್ಲಿ. ಮತ್ತು ನಮಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರ್ತದೆ, ಮತ್ತು ಮೈನ್ ಸ್ಟ್ಯಾಂಡ್ ಕೂಡ ಉಂಟು. ಈ ಗಾಡಿಯಲ್ಲಿ ಕಿಕ್ಕರ್ಲೆಸ್ ನಿಮಗೆ ಬೇಕಂತಂದರೆ ಶೋರೂಮ್ ಹತ್ರ ಹೇಳಿ ನಿಮಗೆ ಕಿಕ್ಕರ್ ಹಾಕ್ಸ್ಕೊಳ್ಬೋದು. ಇದರಲ್ಲಿ ಕಿಕ್ಕರ್ ಬರುವುದಿಲ್ಲ. ಮತ್ತು ಇಲ್ಲಿ ಏರ್ ಫಿಲ್ಟರ್ ಬರ್ತದೆ. ಇಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ಮತ್ತು ಅಡ್ಜಸ್ಟೇಬಲ್ ಮೊನೋಶಾಕ್ ಕೊಟ್ಟಿದ್ದಾರೆ ರಿಯರ್ ಇದ್ದು. ಇಲ್ಲಿ ನಮಗೆ ಕ್ಲಚ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಗೇರ್ ಬಾಕ್ಸ್ ಒಳಗಡೆ ಈ ಥರ ಕಾಣ್ತದೆ ಲೆಫ್ಟಿಂದ. ನೆಕ್ಸ್ಟ್ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 155 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಎಂಟಾರ್ಕ್ 125 ಜಾಸ್ತಿ ಈಗ ಲೈಕ್ ಆಗೋದಂದರೆ ಬ್ಲ್ಯಾಕ್ ಪ್ಯಾಂಥರ್ ಎಡಿಷನ್ ಬರ್ತಿತ್ತು. ಅದು ತುಂಬ ಬಾಯ್ಸಿಗೆ ಅಥವಾ ಎಲ್ಲರಿಗೆ ಕೂಡ ನಾರ್ಮಲ್ ಆಗಿ ಅದು ಬ್ಲ್ಯಾಕ್ ಅಲ್ಲ, ಫುಲ್ಲು ಗ್ಲಾಸಿ ಬ್ಲ್ಯಾಕ್ ಬರ್ತದೆ. ಅದರ ಸ್ಟಿಕ್ಕರ್ ಎಲ್ಲ ತೆಗೆದಿದ್ರು, ಅದು ಕೂಡ ನಿಮಗೆ ಬರ್ತದೆ. ಇದು XP, ಇದು ಕೂಡ ಈಗ ಜಾಸ್ತಿ ಒಳ್ಳೆ ಉಂಟು. ಬ್ಲ್ಯಾಕಲ್ಲಿ ಬರ್ತದಲ್ಲ, ಸ್ವಲ್ಪ ಮ್ಯಾಟ್ ಫಿನಿಶ್ ಬರ್ತದೆ ಈ ಗಾಡಿ. ಅದಾದರೆ ನಿಮಗೆ ಗ್ಲಾಸಿಯಲ್ಲಿ ಬರ್ತದೆ ಬ್ಲ್ಯಾಕ್. ಲಾಸ್ಟಿಗೆ ಬಂದು ಈ ಗಾಡಿದು ಪ್ರೈಸ್ ನಿಮಗೆ ಆನ್ ರೋಡ್ ಪ್ರೈಸ್ ಮ್ಯಾಂಗ್ಳೂರಲ್ಲಿ ನಮ್ಮದು ಸಾಯಿರಾದ ಮಲ್ಲಿಕಟ್ಟೆಯಲ್ಲಿ 1,24,000 ತನಕ ಆಗ್ತದೆ. ಅದರಲ್ಲಿ ನಿಮಗೆ ವೇರಿಯಂಟ್ಸ್ ನೀವು ತಗೊಂಡಾಗೆ ನಿಮಗೆ ಪ್ರೈಸ್ ಡಿಫ್ರೆನ್ಸ್ ಆಗ್ತದೆ. ಅಂದರೆ ಯಾವುದು ವೇರಿಯಂಟ್ ಮೇಲೆ ನಿಮ್ಮದು ಡಿಪೆಂಡ್ ಆಗ್ತದೆ ಪ್ರೈಸ್. ಆ ಥರ 1,24,000 ಆಗ್ತದೆ ಆನ್ ರೋಡ್. ಗಾಡಿ ಮಾತ್ರ ಒಳ್ಳೆ ಉಂಟು, ಒಳ್ಳೆ ಲುಕ್ಸು ಸಹ ಉಂಟು. ಒಂದು ಸ್ಕೂಟರಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಟಾಪ್ ಕೊಟ್ಟಿದ್ದಾರೆ ಗಾಡಿ. ಇನ್ನೊಂದೇನಂತಂದರೆ ಇದರಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರ್ತದೆ. ಇವರದು ನಿಮ್ಮದು ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ ನೀವು TVS ಕನೆಕ್ಟ್ ಅಂತ ಆ್ಯಪ್ ಬರ್ತದೆ, ಅದನ್ನು ಕನೆಕ್ಟ್ ಮಾಡಿದರೆ ನಿಮಗೆ ಇದರಲ್ಲಿ ಡೈರೆಕ್ಷನ್ಸ್ ತೋರಿಸ್ತದೆ. ಅಂದರೆ ಫುಲ್ ಮ್ಯಾಪ್ ಅಲ್ಲ, 300 ಮೀಟರ್ಸ್ ರೈಟ್ ಲೆಫ್ಟ್ ಆ ಥರ ನೋಡಲಿಕ್ಕೆ ಸಿಗ್ತದೆ. ಮತ್ತು ಯಾರಾದರೂ ಇದು ಕನೆಕ್ಟ್ ಆಗಿದ್ದರೆ ನಿಮ್ಗೆ ಯಾರಾದರೂ ಕಾಲ್ ಬಂದರೆ ನೀವು ಆ್ಯಡ್ ಮಾಡ್ತಿರ್ತೀರಲ್ಲ, ಅವ್ರದ್ದು ಹೆಸರು ಕೂಡ ಇಲ್ಲಿ ಬರ್ತದೆ. ನಂಬರ್ ಆದರೆ ನಂಬರ್ ಶೋ ಆಗ್ತದೆ. ಮತ್ತು ಇದರಲ್ಲಿ ತುಂಬ ಫೀಚರ್ಸ್ ಉಂಟು ಅವರದ್ದು ಕನೆಕ್ಟಿವಿಟಿದು. ನಿಮಗೇನಾದರೂ ಈ ಗಾಡಿ ಇಷ್ಟ ಆದರೆ, ಏನಾದರೂ ಪರ್ಚೇಸ್ ಅಥವಾ ಎಂಕ್ವೈರೀಸ್ ಎಲ್ಲ ಮಾಡಲಿಕ್ಕೆ ಇದ್ದರೆ ನಮ್ಮದು ನಿಯರೆಸ್ಟ್ ಶೋರೂಮು ಮಂಗಳೂರಲ್ಲಿ ಸಾಯಿರಾದ ಮಲ್ಲಿಕಟ್ಟೆಯಲ್ಲಿ ಉಂಟು. ಇಲ್ಲಿ ಬಂದು ಎಂಕ್ವೈರೀಸ್ ಅಥವಾ ವಿಸಿಟ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಬ್ರ್ಯಾಂಚ್ ಕೂಡ ನಮ್ಮದು ಮಂಗಳೂರಲ್ಲಿ ವಿಜಯ್ ಕಾಪಿಕಾಡಲ್ಲಿ ಉಂಟು, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನಾನು ಇದೇ ಥರ ವಿಡಿಯೋ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.